ಮೈತ್ರಿಕೂಟದಲ್ಲಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಹುದ್ದೆಯನ್ನ ಇಲ್ಲ, ಅದು ಅವರೇ ಅಧ್ಯಕ್ಷರಿದ್ದಾರೆ, ಅವರೇ ತೀರ್ಮಾನ ಮಾಡಬೇಕು. ಅವ್ರು ಸ್ಪರ್ಧೆ ಮಾಡಿದ್ರೆ ನಾವು ಗೆದ್ದಿಸ್ಕೋಬೇಕು ಅವ್ರನ್ನ. ಈ ವಿಚಾರಗಳೆಲ್ಲ ಇನ್ನೂ ಕೂಡ ಚರ್ಚೆ ಬಹಳ ಆಗಬೇಕಾಗ್ತದೆ. ಅವರು ಪ್ರಧಾನಮಂತ್ರಿಗಳಾಗೋದ್ರಲ್ಲಿ ಅದು ನಮ್ಮ ರಾಜ್ಯದಿಂದ ಮತ್ತೊಬ್ಬ ಕನ್ನಡಿಗ ಆಗ್ತಾರೆ ಅಂತ ಹೇಳಿದ್ರೆ ನಮಗೆಲ್ಲ ಬಹಳ ಸಂತೋಷ ಆಗುತ್ತೆ. ಆದರೆ ಅಲ್ಲಿ ತನಕ ಇನ್ನೂ ಬಂದಿಲ್ಲಲ್ಲ. ಈಗ ಅಲ್ಲಿವರೆಗೂ ಖರ್ಗೆ ಸಾಹೇಬ್ರು ಹೇಳಿದಾಗೆ ಮೊದಲು ನಾವೆಲ್ಲ ಒಟ್ಟಾಗಿ ಬಿಜೆಪಿಯನ್ನ ಫೈಟ್ ಮಾಡೋಣ, ಸಂಖ್ಯೆ ಬರಲಿ, ಆಮೇಲೆ ಎಲ್ಲ ಚರ್ಚೆ ಮಾಡ್ರಿ ಅಂತ ಹೇಳಿ ಅವರೇ ಹೇಳಿದ್ದಾರೆ. ಸರ್, ನಿನ್ನೆ ಬಿ.ಆರ್. ಪಾಟೀಲ್ ಅವರು ಕೆಡಿಪಿ ಸಭೆಯಲ್ಲಿ ಈ ಸರ್ಕಾರದಲ್ಲಿ ಒಂದೇ ಒಂದು ಆಳಂದ ಕ್ಷೇತ್ರದಲ್ಲಿ ಕಲ್ಲಿಡಕ್ಕಾಗಿಲ್ಲ ಅನ್ನುವಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್, ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಬರ್ತಿಲ್ಲ ಅನ್ನುವಂಥದ್ದು. ಸರ್, ಅದು ಅವ್ರ ಕ್ಷೇತ್ರದ ಬಗ್ಗೆ ಗೊತ್ತಿಲ್ಲ ನನಗೆ. ಬಟ್ ನಾವು ಈ ಗ್ಯಾರಂಟಿ ಕೊಡುವಾಗ ಸ್ವಲ್ಪ ನಿಧಾನ ಆಗಿದೆ ನಿಜ. ಆದರೆ ಮುಂದಿನ ದಿನದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮುಂದಿನ ಬಜೆಟ್ನಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ವೇಗವಾಗಿ ತಗೊಳ್ತೀವಿ ಅಂತ ಕೂಡ ಮೊನ್ನೆ ಅಧಿವೇಶನ ಆಗುವಂತ ಸಂದರ್ಭದಲ್ಲೂ ಕೂಡ ಹೇಳಿದ್ದಾರೆ. ಆದರೆ ಪಾಟೀಲ್ ಸಾಹೇಬರು ಆತಂಕ ಪಡುವಂತದ್ದೇನಿಲ್ಲ. ಖಂಡಿತವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳನ್ನ ಕೈಗೆತ್ತಿಕೊಳ್ತೇವೆ. ದೇಶಾದ್ಯಂತ ನಿಮ್ಮ ಪಾರ್ಟಿಯಿಂದ ಈಗ ದೇಣಿಗೆ ಸಂಗ್ರಹಕ್ಕೆ ಮುಂದಾಗಿದೆ. ತಾವೇನಾದ್ರು ದೇಣಿಗೆ ಕೊಟ್ಟಿದ್ದೀರಾ ಸರ್? ಏನ್ ಸರ್? ಇನ್ನೂ ಕೊಟ್ಟಿಲ್ಲ, ಕೊಡಬೇಕು. ನಾವೆಲ್ಲ ಹಿಂದೆ ಎಲ್ಲ ನಮಗೆ ಎಸಿಸಿನವರು ದೇಣಿಗೆ ಸಂಗ್ರಹಣೆ ಮಾಡುವಂತದ್ದು ಸಂದರ್ಭದಲ್ಲೆಲ್ಲ ಮಾಡಿದ್ದೇವೆ. ನಾನೇ ಅಧ್ಯಕ್ಷನಿಗೆ ಆಗಿದ್ದೆ. ಆ ಸಂದರ್ಭದಲ್ಲಿಯೂ ಕೂಡ ಎಲ್ಲ ನಮ್ಮ MLAಗಳಿಗೆ ಸಬ್ಸ್ಕ್ರಿಪ್ಷನ್ ಮಾಡುವಂತ ಸಂದರ್ಭದಲ್ಲಿ ಅದೆಲ್ಲ ನಾವು ಮಾಡಿದ್ದೇವೆ. ಅದನ್ನ ಪಕ್ಷ ಅಂದಮೇಲೆ ನಾವು ಮಾಡಲೇಬೇಕಲ್ಲ. ಪಕ್ಷದಿಂದ ಏನ್ ಸೂಚನೆ ಬರುತ್ತೋ ಆ ಪ್ರಕಾರ ಎಲ್ಲರೂ ಮಾಡ್ತೇವೆ. ಬೆಂಗಳೂರಲ್ಲಿ ಟೆರರ್ ಆಕ್ಟಿವಿಟಿಗೆ ಸಂಬಂಧ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಾಗ್ತಾ ಇದೆ. ಈಗ ಅವ್ರೇನು NIA ಅವ್ರನ್ನ ಹಿಡ್ಕೊಂಡು ಹೋಗಿದ್ದಾರೆ. NIA ಅವರು ಮೊದಲೇ ನಮ್ಮವರು ಕೇಸ್ ಮಾಡಿ ಚಾರ್ಜ್ ಶೀಟ್ ಮಾಡಿದ್ದಾರೆ. ಅದೇನು ಹೊಸದೇನಲ್ಲ. ನಾವು ನಮ್ಮವರು ಹೌದೌದು ಅವನ ಹಿಂದಿನ ಕೇಸ್ಗಳಲ್ಲಿ ಚಾರ್ಜ್ ಶೀಟ್ ಮಾಡಿ ಅವನನ್ನು ಮಾನಿಟರ್ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಈಗ ಲೇಟಾಗಿ ಮಾಹಿತಿ ಸಿಕ್ಕಿದೆ ಅವ್ರಿಗೆ, NIAಗೆ. ಈಗ ಬಂದು ಅವರು ಅವನನ್ನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ನಮ್ಮಲ್ಲಿ ಅವರು ಕೇಸ್ ಆಗಿತ್ತು, ಚಾರ್ಜ್ ಶೀಟ್ ಆಗಿತ್ತು. ಅದೆಲ್ಲ ನಾವು ಈಗ ಯಾರ್ಯಾರು ನಾನು ಇವತ್ತು ಸೂಚನೆ ಕೊಟ್ಟಿದ್ದೇನೆ ಎಲ್ಲ ನಮ್ಮ ಅಧಿಕಾರಿಗಳಿಗೆ, ಎಲ್ಲೆಲ್ಲಿ ಕೇಸ್ಗಳಿದ್ದು ಅವನ್ನ ಹಾಗೆ ಒಂದು ರೀತಿಯಲ್ಲಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟಿರ್ತಾರೆ, ಅದನ್ನೆಲ್ಲ ಓಪನ್ ಮಾಡಿ ಅವ್ರನ್ನ ಮಾನಿಟರ್ ಮಾಡಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ದೀನಿ. ಯಾರ್ಯಾರಿಗೆ ಚಾರ್ಜ್ ಶೀಟ್ ಆಗಿದೆ, ಯಾರ್ಯಾರಿಗೆ ಕೇಸಸ್ಗಳಾಗಿ ಅವ್ರನ್ನ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟಿದ್ದಾರೆ ಅಂತದನ್ನೆಲ್ಲ ಓಪನ್ ಮಾಡಿ ಅವ್ರನ್ನ ಮಾನಿಟರ್ ಮಾಡಬೇಕು. ಯಾಕಂದ್ರೆ ಯಾರು ಆಕ್ಟಿವ್ ಆಗಿರ್ತಾರೆ, ಯಾವ ಕೆಲಸ ಮಾಡ್ತಿರ್ತಾರೆ ಅನ್ನೋದು ನಮಗೆ ಗೊತ್ತಾಗಿರೋದಿಲ್ಲ. ಹಾಗಾಗಿ ಅದನ್ನೆಲ್ಲವನ್ನು ಕೂಡ ಇವಾಗ ಮತ್ತೊಮ್ಮೆ ಪರಿಶೀಲನೆ ಮಾಡ್ತೀವಿ. ಸರ್, ಕೋವಿಡ್ ಹೆಚ್ಚಾಗ್ತಾ ಇದೆ, ಗಡಿ ಜಿಲ್ಲೆಗಳಲ್ಲಿ ಏನಾದರೂ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕಾಯ್ತಾ ಇದ್ದೇವೆ ನಾವು. ಹೆಲ್ತ್ ಡಿಪಾರ್ಟ್ಮೆಂಟಿನ ಅಡ್ವೈಸರಿ ಏನ್ ಬರುತ್ತೆ ಅದರ ಮೇಲೆ ಪೊಲೀಸ್ ಇಲಾಖೆ ಕೂಡ ಆಕ್ಟ್ ಮಾಡುತ್ತೆ. ಬಾರ್ಡರ್ನಲ್ಲಿರ್ಬೋದು, ಸಿಟಿಗಳಲ್ಲಿರ್ಬೋದು, ಅದು ಯಾವ ರೀತಿ ಅಡ್ವೈಸರಿ ಬರುತ್ತೆ ಅದ್ರ ಮೇಲೆ ಆಕ್ಟ್ ಮಾಡ್ತಾರೆ. ನಾನು ಹೋಗೋದಿಲ್ಲ. ನನಗೇನಾದ್ರೂ ಕರೆ ಬಂದ್ರೆ ಹೋಗ್ತೀನಿ. ನಾನು ಬೇರೆ ನಮ್ದೇ ಸಭೆಗಳಿದ್ದಾವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.